ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಸೌಮ್ಯ ಲೋಕ ಯೂಟ್ಯೂಬ್ ಚಾನೆಲ್. ಇವತ್ತು January 16 ನನ್ನ ಬರ್ತ್ಡೇ ಕೂಡ. ಸೊ ಅದಕ್ಕೋಸ್ಕರ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ತಮ್ಲೈನ್ನ ನೋಡಿ. ಸೊ ಆದಿಯೋಗಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಚಿಕ್ಕಬಳ್ಳಾಪುರಲ್ಲಿ ನಿನ್ನೆ ಅಷ್ಟೇ, ಅಂದರೆ January 15 ತಾನೇ ಓಪನಿಂಗ್ ಆಗಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕೊಯಂಬತ್ತೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದಿಯೋಗಿನ ನೋಡೋದಕ್ಕೆ ಅಂತ, ಬಟ್ ಚಿಕ್ಕಬಳ್ಳಾಪುರಲ್ಲೇ ಓಪನ್ ಆಗ್ತಿದೆ. ಅದು ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಸೊ ನಮ್ಮ ಕರ್ನಾಟಕದಲ್ಲೇ ಇವಾಗ ಆದಿಯೋಗಿನ ನಾವು ನೋಡ್ಬೋದು. ಇಲ್ಲೇ ಲೆಫ್ಟ್ ತೊಗೊತಿದ್ದೀವಿ. ಸೊ ಇದು ಮೇನ್ ಗೇಟ್ ಅಂತ ಅನಿಸುತ್ತೆ. ಲೈಕ್ ಏನಾದರೂ ಬೋರ್ಡ್ ಥರ ಮಾಡ್ಬೋದು. ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ರೋಡ್ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಟೂ ವೀಲರಲ್ಲಿ ಹೋದರೆ ಮಿಸ್ ಮಾಡ್ದೇ ಹೆಲ್ಮೆಟ್ನ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಧೂಳುಗಂತೂ ನಿಜ ಕಂಡುಬಿಡೋದಕ್ಕಾಗಲ್ಲ, ಅಷ್ಟೊಂದು ಧೂಳು ಬರ್ತಾ ಇದೆ ಇಲ್ಲಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ಇಲ್ಲಿಗೆ ಬರ್ಬೋದು. ಸೊ ಬಸ್ಸಲ್ಲಿ ಚಿಕ್ಕಬಳ್ಳಾಪುರವರೆಗೂ ಬಂದು ಅಲ್ಲಿಂದ ಬೇಕಿದ್ರೆ ಆಟೋದಲ್ಲಿ ಕೂಡ ಬರಬಹುದು. ನಂದಿ ಹಿಲ್ಸಿಗೆ ಹೋಗ್ತೀವಲ್ವ, ಅದಕ್ಕಿಂತ ಇನ್ನೊಂಚೂರು ಮುಂದೆನೇ ಬರಬೇಕಾಗತ್ತೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಈಸಿಯಾಗಿ ಅಡ್ರೆಸ್ ಗೊತ್ತಾಗುತ್ತೆ. ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನು ಎಷ್ಟೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ಸೊ ಹಾಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂಡೆಕಲ್ಲುಗಳೆಲ್ಲನೂ ಕೂಡ ಒಡೆದು ಅದರಿಂದ ಈ ಥರ ರೋಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಕಷ್ಟನೇ ಗಾಡಿ ಓಡಿಸೋದು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ, ಯಾಕಂದರೆ ಕೊಯಂಬತ್ತೂರಿಗೆ ಹೋಗಿ ನೋಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲೇ ಓಪನ್ ಆಗ್ತಿರೋದ್ರಿಂದ ಸೊ ತುಂಬ ಖುಷಿ ಇದೆ. ನೋಡೋಣ ಹೇಗಿರುತ್ತೆ ಸ್ಟ್ಯಾಚು ಅಂತ ಹೇಳಿ. ಆ್ಯಂಡ್ ಕೊಯಂಬತ್ತೂರಲ್ಲಿ ಏನಿದೆ ಸ್ಟ್ಯಾಚು, ಸೇಮ್ ಸ್ಟ್ಯಾಚುನೇ ಇಲ್ಲೂ ಕೂಡ ಇರೋದು. ಸಖತ್ತಾಗಿದೆ ಅಲ್ವಾ? ಸೊ ಇವಾಗ ನೋಡ್ಬೋದು, ಇಲ್ಲೇ ಕಾಣಿಸ್ತಿದೆ ಸ್ಟ್ಯಾಚು. ಸೊ ತುಂಬ ಖುಷಿ ಆಗ್ತಿದೆ, ದೂರದಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹತ್ರಕ್ಕೆ ಹೋದ್ಮೇಲೆ ನೋಡಬೇಕು ಹೇಗಿರುತ್ತೆ ಏನು ಅಂತ. ನನಗಂತೂ ಸಖತ್ ಖುಷಿ ಆಗ್ತಿದೆ, ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಯಾವಾಗ ಹತ್ರ ಹೋಗ್ತೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ನೋಡಿ ಫ್ರೆಂಡ್ಸ್, ಆದಿಯೋಗಿ. ಆ್ಯಕ್ಚುಲಿ ಫೋನಲ್ಲಿ ಹೇಳಿದ್ರೆ ಏನೂ ಕಾಣಿಸ್ತಿಲ್ಲ ನನಗೆ. ಸೊ ಖುಷಿಗೊಂದೆರಡು ಮಾತು ಏನೇನೋ ಆಡಿರ್ತೀನಿ ಅಂತ ಅನಿಸುತ್ತೆ. ಫೋನಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಫೋನಲ್ಲಿ ನೋಡ್ತಾ ಇದ್ದೀನಿ, ಫುಲ್ ಬ್ಲ್ಯಾಕೆ ಕಾಣಿಸ್ತಿದೆ ಧೂಳಿರೋದಕ್ಕೂ ಅದಕ್ಕೂ. ಬಟ್ ನಾನು ಎದುರುಗಡೆ ನೋಡ್ತಾ ತುಂಬಾ ಚೆನ್ನಾಗಿದೆ. ಹಾಗೆ ಪಾರ್ಕಿಂಗ್ ಮತ್ತು ಎಂಟ್ರಿ ಫೀಸ್ ಎರಡೂ ಕೂಡ ಫ್ರೀ ಇರುತ್ತೆ. ಸೊ ಏನೂ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಬಂದಾಗ ಫಸ್ಟ್ ಎಂಟ್ರೆನ್ಸಲ್ಲಿ ಈ ಥರ ಇದೆ ನೋಡ್ಬೋದು. ಅಂದರೆ ಒಂದು ಕಲ್ಲಲ್ಲಿ ಸರ್ಪ ಮೂಡ್ ಬಂದಿದೆ, ಆ ಥರ ಒಂದು ಸ್ಟ್ಯಾಚುನ ಇಲ್ಲಿ ಇಟ್ಟಿದ್ದಾರೆ. ಸೊ ಜನನೂ ಅಷ್ಟೇ, ತುಂಬ ಜನನೇ ಇದ್ದಾರೆ. ನಾವು ಅಂದ್ಕೊಂಡ್ವಿ ವೀಕ್ ಡೇ ಅಲ್ವಾ, ಸೊ ಮಂಡೇ ಆಗಿದ್ದರಿಂದ ಜಾಸ್ತಿ ಜನ ಇರಲ್ಲ ಅಂತ, ಬಟ್ ಪರವಾಗಿಲ್ಲ ಜನ ಇದ್ದಾರೆ. ಸೊ ಸುತ್ತಲೂ ಕೂಡ ಈ ಥರ ಇದೆ. January 15ನೇ ತಾರೀಕು ಮಕರ ಸಂಕ್ರಾಂತಿ ವಿಶೇಷವಾಗಿ CM ಬೊಮ್ಮಾಯಿ ಅವರು ಈ ಒಂದು ಆದಿಯೋಗಿ ಸ್ಟ್ಯಾಚುನ ಇನಾಗ್ರೇಟ್ ಮಾಡಿದ್ರು. ಇದರ ಟೋಟಲ್ ವೇಟ್ ಬಂದು 600 ಟನ್ಸ್ ಇದೆ. ಸೊ ಒಂದು ಮೈಲ್ಡ್ ಸ್ಟೀಲಿಂದ ಈ ಒಂದು ಆದಿಯೋಗಿನ ಮಾಡಿರೋದು. ಸೊ ಇವಾಗ ನಾರ್ಮಲ್ ಕಬ್ಬಿಣ ಇದೆ ಅಲ್ವಾ, ಕಬ್ಬಿಣ ಥರನೇ ಇನ್ನೊಂದು ಸ್ಟೀಲ್ ಬರುತ್ತೆ. ಅದು ಕಬ್ಬಿಣಗಿಂತ ಲೈಟ್ ವೇಟ್ ಇರುತ್ತೆ, ಬಟ್ ಕಬ್ಬಿಣದಷ್ಟೇ ಸ್ಟ್ರಾಂಗ್ ಇರುತ್ತೆ. ಸೊ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅದು ಈಸಿ ಆಗುತ್ತೆ ಅಂತ ಆ ಒಂದು ವೈಟ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರ ಹೈಟ್ ಬಂದು 112 ಹೈಟ್ ಇದೆ, ಅಂದರೆ 112 ಫೀಟ್ ಅಷ್ಟು ಹೈಟ್ ಇದೆ. 150 ಫೀಟ್ ಅಷ್ಟು ಲೆಂತ್ ಇದೆ, ಹಾಗೆ 85 ಫೀಟ್ ಅಷ್ಟು ವಿಡ್ತ್ ಇದೆ. ಸೊ ಇದರ ಡಿಸೈನ್ನ ಮಾಡಿರೋದು ಬಂದು ಜಗ್ಗಿ ವಾಸುದೇವ್ ಅವರು. ಸೊ ಕೊಯಂಬತ್ತೂರಲ್ಲಿ ಡಿಸೈನ್ ಮಾಡಿರೋದು ಕೂಡ ಅವರೇ. ಸೊ ಅದೇ ರೀತಿ ಇದನ್ನು ಕೂಡ ಸೇಮ್ ಮಾಡಿದ್ದಾರೆ, ಬಟ್ ಅಲ್ಲಿ ಹೈಟ್ ಸೇಮ್ ಇದೆ 112 ಫೀಟು, ಬಟ್ ವಿಡ್ತ್ ಹಾಗೆ ಲೆಂತ್ ಬಂದು 3 ಫೀಟ್ ಅಷ್ಟು ಕಮ್ಮಿ ಇದೆ. ಸೊ ಅಲ್ಲಿ ಟೋಟಲ್ ಸ್ಪೇಸ್ ಬಂದು 150 ಏಕರ್ಸಲ್ಲಿ ಕಟ್ಟಿರೋದು, ಇಲ್ಲಿ ಬಂದು 200 ಏಕರ್ಸ್ ಇದೆ. ಸೊ ಆದಿಯೋಗಿ ದರ್ಶನ ಬಂದು ಎಲ್ಲ ದಿನಗಳಲ್ಲೂ ಕೂಡ ಸಿಗುತ್ತೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7ಇಂದ ನೈಟ್ 8 o'clockವರೆಗೂ ಓಪನ್ ಇರುತ್ತೆ. ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಬರ್ಬೋದು. ಕೊಯಂಬತ್ತೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತುಂಬ ಬ್ಯೂಟಿಫುಲ್.
ಆದಿಯೋಗಿ ಸ್ಟ್ಯಾಚು ಕೆಳಗಡೆ ಕೂಡ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ತುಂಬ ಜನ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ರು, ಹಾಗೆ ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ ಶಿವಲಿಂಗಗೆ. ದರ್ಶನ ಎಲ್ಲ ಆಯಿತು, ವಾಪಸ್ ನಾವು ಹೊರಡ್ತಾ ಇದ್ದೀವಿ. ಸೊ ಕೊಯಂಬತ್ತೂರಿಗೆ ಹೋಗಿ ಯಾರ್ಯಾರು ಆದಿಯೋಗಿನ ನೋಡಬೇಕು ಅಂತ ಅಂದ್ಕೊತಿದ್ದೀರಾ, ಅಷ್ಟು ದೂರ ಯಾಕೆ ಹೋಗ್ತೀರಾ, ಚಿಕ್ಕಬಳ್ಳಾಪುರದಲ್ಲೇ ಇದೆ. ಸೊ ಬನ್ನಿ, ಶಿವನ ದರ್ಶನ ಮಾಡಿ. ಚೆನ್ನಾಗಿದೆ, ಸೇಮ್ ಏನು ಕೊಯಂಬತ್ತೂರಲ್ಲಿದೆ ಸೇಮ್ ಅದೇ ಕೂಡ ಇಲ್ಲೂ ಇರೋದು. ತುಂಬ ಚೆನ್ನಾಗಿದೆ, ಸಖತ್ ಬಿಸಿಲು ಕೂಡ ಇದೆ. ತುಂಬ ಬಿಸಿಲಿದೆ. ಕೆಳಗಡೆ ದೇವರು ಕೂಡ ಅಂದರೆ ಒಂದು ಶಿವಂದು ಲಿಂಗ ಕೂಡ ಇಟ್ಟು ಪೂಜೆ ಎಲ್ಲ ಮಾಡ್ತಿದ್ದಾರೆ. ಚೆನ್ನಾಗಿದೆ, ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅನ್ನಿಸ್ತಿದ್ರೆ ವಿಸಿಟ್ ಮಾಡಿ. ಸೊ ಇವಾಗ ವಾಪಸ್ ನಾವು ಗಾಡಿ ತಗೊಂಡು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೂ ಹೋಟೆಲ್ ಇಲ್ಲ, ಬಟ್ ಯಾರೋ ಒಬ್ಬರು ಊಟನ ತೊಗೊಂಡು ಬಂದಿದ್ದಾರೆ ಇಲ್ಲಿ. ಸೊ 50 ರೂಪೀಸ್ ಪ್ಲೇಟ್ ಇತ್ತು, ಪಲಾವ್ ಮಾಡಿ ತೊಗೊಂಡು ಬಂದಿದ್ರು. ಸೊ ಸದ್ಯಕ್ಕೆ ಹೊಟ್ಟೆ ಹಸ್ತಿದ್ರಿಂದ ತಿನ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿ ಒಂದು ಪ್ಲೇಟ್ ತೊಗೊತಾ ಇದ್ದೀವಿ. ಇದ್ರ ಕನ್ಸ್ಟ್ರಕ್ಷನ್ ಫುಲ್ ಕಂಪ್ಲೀಟ್ ಆದಮೇಲೆ ಮೇ ಬಿ ಇನ್ನೂ ಹೋಟೆಲ್ಸ್ ಎಲ್ಲನೂ ಆಗ್ಬೋದು ಅನಿಸುತ್ತೆ ಇಲ್ಲಿ. ಹಾಗೆ ಪಲಾವ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿ ಕೂಡ ಇತ್ತು ಪಲಾವು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಮೇ ಬಿ ನಿಮಗೆ ಯೂಸ್ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದಷ್ಟು ಫೋಟೋಸ್ನೂ ಕೂಡ ನಾವು ತೊಗೊಂಡ್ವಿ, ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.